ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಕನ್ನಡ ಲಾಗ್. ನಾನಿವತ್ತು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಮನೆಯಿಂದ. ಅರವಿಂದ್ ಪೂಜೆ ಎಲ್ಲ ಮುಗಿಸ್ಕೊತೀನಿ, ನಾನು ತಿಂಡಿಗೆ ಮತ್ತು ಎಲ್ಲದಕ್ಕೂ ರೆಡಿ ಮಾಡ್ಕೊ ಅಂತ ಹೇಳಿದ್ರು. ಹಾಗಾಗಿ ನಾನು ತಿಂಡಿ ಮತ್ತು ನನ್ನ ಕೆಲಸಗಳನ್ನ ನಾನು ಮುಗಿಸ್ಕೊಂಡೆ. ಅರವಿಂದ್ ಪೂಜೆನೂ ಮುಗಿಸ್ಕೊಂಡ್ರು, ಮತ್ತು ನಾನು ಪೂಜೆ ಮಾಡಿ ಶಾಪ್ ಹತ್ರ ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಅರವಿಂದ್ ಹೇಳಿದ್ರು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ. ಇದು ನಾವಿರುವಂತಹ ಬಿಲ್ಡಿಂಗು, ನಾವು ನಾವಿರುವಂಥ ಮನೆ ಇರುವ ಬಿಲ್ಡಿಂಗ್ ಇದು. ನಾನೀಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ, ಅಂದರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನಮ್ಮ ಶಾಪಿಂದ ಒಂದು 3 ಕಿಲೋಮೀಟರ್ಸ್ ಇರುವಂತಹ ಚಾಮುಂಡಮ್ಮ ಟೆಂಪಲ್ಗೆ ನಾವು ಹೊರಟಿದ್ವಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಒಂದು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ, ನಮ್ಮ ಮೈಂಡ್ಗೂ ಒಂಥರ ಫ್ರೆಶ್ ಆಗುತ್ತೆ, ಸಮಾಧಾನ ಇರುತ್ತೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಹೋಗಿದ್ದ ಟೈಮ್ಗೆ ಪೂಜೆ ಏನು ಸಿಗಲಿಲ್ಲ. ಅಂದರೆ ಆಲ್ರೆಡಿ ಹೊರಗಡೆ ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿದರು, ಒಳಗಡೆ ಇನ್ನೂ ಕೆಲಸಗಳಿತ್ತು. ಅಂದರೆ ಇವತ್ತು ಅಮ್ಮನಿಗೆ ತುಂಬ ಗ್ರ್ಯಾಂಡಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಅಂದರೆ ಹೊರಗಡೆ ಗರಿನ ಎಲ್ಲ ಹೆಣಿತಾಯಿದ್ರು. ಹಾಗೆ ಹೂವಂತೂ ತುಂಬ ಜಾಸ್ತಿನೇ ತಂದಿಟ್ಕೊಂಡಿದ್ರು ಅಲಂಕಾರಕ್ಕೆ ಅಂತ ಹೇಳಿ. ಎಲ್ಲ ಪ್ರಿಪ್ರೇಷನ್ ಅಲಂಕಾರಕ್ಕೆ ನಡೀತಾಯಿತ್ತು. ಆದರೆ ಇಲ್ಲಿ ಅಭಿಷೇಕ ನಡೀತಾಯಿತ್ತು. ಆ ಟೈಮಲ್ಲಿ ನಾವು ಅಭಿಷೇಕನ ನೋಡಿಕೊಂಡು ನಾವು ಮಂಗಳಾರತಿನ ತೊಗೊಂಡು ಹೋಗಿ ಅಂತ ಹೇಳಿ ಪುರೋಹಿತರು ಹೇಳಿದರು. ನಾವು ಮಂಗಳಾರತಿ ಎಲ್ಲ ತೊಗೊಂಡ್ವಿ. ಆದರೆ ನಾನು ಕೇಳಿದೆ, ನಾನು ಏನು ಮಾಡ್ತೀರಾ, ಅಂದರೆ ಯಾವ ರೀತಿ ಅಲಂಕಾರ ಮಾಡ್ತೀರಾ, ಇವಾಗ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡ್ತೀರಾ ಅಂತೆಲ್ಲ ಕೇಳಿದೆ. ಆಗ ಅವ್ರು ಹೇಳಿದ್ರು, ಹೊರಗಡೆ ನಾವು ಬೋರ್ಡ್ ಹಾಕಿದ್ದೀವಿ ನೋಡಿ, ನವರಾತ್ರಿಯಲ್ಲಿ 9 ದಿನವೂ ನಾವು ದೇವಿಗೆ ಅಲಂಕಾರನ ಮಾಡ್ತೀವಿ ಅಂತ ಹೇಳಿದರು. ಸೊ ನಾವು ಶಾಪ್ಗೆ ರಿಟರ್ನ್ ಆದ್ವಿ. ಜುಬೇರ್, ಏನಿದು ಬಾಕ್ಸ್ಗಳೆಲ್ಲ ಎತ್ತಿರ್ತಿದೆಯಲ್ಲ, ಏನಂತ ಹೇಳೋದು? ಇದು ಸಸ್ಪೆನ್ಸ್ ಅಲ್ಲಿ ಇರಲಿ, ನಾಳೆ ವಿಡಿಯೋ ಬಿಡ್ತೀವಲ್ಲ ಅದ್ರಲ್ಲಿ ಗೊತ್ತಾಗತ್ತೆ ಏನು ಬಾಕ್ಸು ಏನು ಅಂತ. ಶಾರ್ಟ್ ವಿಡಿಯೋದಲ್ಲಿ ಹೇಳೋಣ ಅಂತನಾ? ಶಾರ್ಟ್ ವಿಡಿಯೋ ಹಾಕ್ತೀವಲ್ಲ ಅದ್ರಲ್ಲಿ ಹೇಳೋದ, ಸ್ವಲ್ಪ ಸಸ್ಪೆನ್ಸ್ ಅಲ್ಲಿ ಇರಲಿ. ಸರಿ, ವಿಶ್ ಮಾಡು ನಮ್ಮ ವ್ಯೂವರ್ಸ್ಗೆಲ್ಲ. ಏನು ಹೇಳ್ತೀಯ ವ್ಯೂವರ್ಸ್ಗೆ? ಬನ್ನಿ, ಹಬ್ಬದ ಕಲೆಕ್ಷನ್ ತುಂಬಾ ಬಂದಿದೆ, ಬಂದು ಪರ್ಚೇಸ್ ಮಾಡಿ. ಇನ್ನೂ ಬರುತ್ತೆ, ಇನ್ನೂ ಬರುತ್ತಿದೆ. ಆಫರ್ಗಳೆಲ್ಲ ಬಿಡ್ತಾ ಇದೀವಿ. ಬನ್ನಿ ಎಲ್ಲರೂ ಗೈಸ್, ಓಕೆನಾ? ನೋಡಿ, ಇನ್ನೂ ಕಲೆಕ್ಷನ್ಸ್ ಬರುತ್ತೆ. ಆ್ಯಂಡ್ ಇನ್ನೂ ಗೋಡನಲ್ಲೆಲ್ಲ ಇಟ್ಟಿದ್ದೀವಿ, ತುಂಬ ಕಲೆಕ್ಷನ್ ಬಂದಿದೆ. ಸೊ ಬನ್ನಿ, ಪರ್ಚೇಸ್ ಮಾಡಿ. ನಿಮಗೆ ಆಲ್ಮೋಸ್ಟ್ ಸುಮಾರು ಜನ ಆಫರ್ದು ಆರ್ಡ್ರ್ ಕೊಟ್ಟಿದ್ದಾರೆ ಮತ್ತು ಕೊಡೋರಿದ್ದಾರೆ. ಬನ್ನಿ ಎಲ್ಲರೂ ಪರ್ಚೇಸ್ ಮಾಡಿ, ಒಳ್ಳೆ ಆಫರೇ ಕೊಡ್ತೀವಿ. ನೋಡಿ ಗೈಸ್, ಫಾರ್ಮಲ್ ಶರ್ಟ್ಸ್ ಇರ್ಬೋದು, ಹಾಗೆ ಕ್ಯಾಸುವಲ್ ಶರ್ಟ್ಸ್ ಇರ್ಬೋದು, ಎಲ್ಲ ಫುಲ್ಲು ಸ್ಟಾಕ್ ಬಂದಿದೆ. ಇನ್ನೂ ಬರೋದ್ರಲ್ಲಿದೆ. ಹೊಸ ಅಂಗಡಿಲೂ ಕೂಡ ಎಲ್ಲ ಫುಲ್ಲು ಸ್ಟಾಕ್ ಇದೆ. ಆ್ಯಂಡ್ ಇನ್ನೂ ಸ್ಟಾಕ್ ಬರೋದ್ರಲ್ಲಿದೆ. ಇದನ್ನು ಕೂಡ ಹಬ್ಬಕ್ಕೆ ಅಂತಲೇ ತರಿಸಿರೋವಂಥದ್ದು, ನೀವು ನೋಡ್ತಿರಬಹುದು. ಇನ್ನು ಗೋಡನಲ್ಲಿ ಶರ್ಟ್ಸ್ಗಳು ಕೂಡ ಇದೆ, ಇನ್ನೂ ಫಿಲ್ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೂ ಅಂದವೇ ಬರೋದ್ರಲ್ಲಿದೆ. ಅದನ್ನೆಲ್ಲ ನಿಮ್ಗೆ ವಿಡಿಯೋ ಮಾಡ್ತೀನಿ. ಆಲ್ಮೋಸ್ಟು ನಾವು ಇನ್ಸ್ಟಾದಲ್ಲಿ ವಿಡಿಯೋ ಮಾಡಿ, ಶಾರ್ಟ್ಸ್ ವಿಡಿಯೋ ಮಾಡಿ ಕೂಡ ಹಾಕ್ತಾಯಿರ್ತೀವಿ. ಸೊ ಬನ್ನಿ, ಪರ್ಚೇಸ್ ಮಾಡಿ. ನಿಮಗೆ ಒಳ್ಳೆ ರೇಟಲ್ಲೇ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ. ನಿಮಗೆ ರೀಸನಬಲ್ ರೇಟಲ್ಲೇ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ ನಮ್ಮ ಹತ್ರ. ಏನಿಲ್ಲ, ನಿಮ್ಗೆ ಇವಾಗಲೇ ಅದೇನಿದೆ ಬಾಕ್ಸಲ್ಲಿ ಅಂತ ಹೇಳ್ತಿದ್ದೆ, ಬಟ್ ನಾವು ವಿಡಿಯೋ ಮಾಡಬೇಕು ಇನ್ಸ್ಟಾಗ್ರಾಮ್ಗೆ. ಸೊ ವಿಡಿಯೋ ಆದಮೇಲೆ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಂತ ಹೇಳಿ ತಿಳಿಸ್ತೀನಿ. ಏನೇನು ಆಫರ್ಗಳಿದೆ ಅಂತಲೂ ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನೀವು ಪರ್ಚೇಸ್ ಮಾಡಿ, ನಮ್ಮ ಶಾಪಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆನ ಎಂಜಾಯ್ ಮಾಡಿ. ನೋಡಿ ಗೈಸ್, ಇವ್ನು ನನ್ನ ತಮ್ಮ. ಆಯ್ ಮೇಡ, ಹಾಯ್ ಬ್ರೋ. ನೋಡಿ ಗೈಸ್, ಇವ್ನು ಸೋಕಿ ನೋಡಿ, ಫುಲ್ ಗಾಗಲ್ಸ್ ಹಾಕೊಂಡು ವಿಡಿಯೋ ಮಾಡಿದ್ದೀನಿ. ಮಾಡಿಬಿಟ್ಟಿಯಲ್ಲ ನೋಡಿ, ಇದೊಂಥರ ಸ್ಟೈಲು. ಅಡ್ರೆಸ್ ಹೇಳಕ್ಕೆ ಇಬ್ರು ಹೋಗಿದ್ರಪ್ಪ ಗೈಸ್. ಫಾರ್ಮಲ್ ಶರ್ಟ್ಸ್ ಎಲ್ಲ ಬಂತು. ಈಗ 2 ಕಡೆಗೂ ಡಿವೈಡ್ ಮಾಡಿಟ್ಟಿದ್ದಾನೆ. ಆಲ್ರೆಡಿ ಇಲ್ಲಿಗೆಲ್ಲ ನಂಬರೆಲ್ಲ ಹಾಕ್ಕೊಂಡಾಯಿತು. ಈಗ ಹೊಸ ಶಾಪ್ಗೆ ಅಂತೇಳಿ ಇದನ್ನೆಲ್ಲ ಡಿವೈಡ್ ಮಾಡಿ ಇಟ್ಟಿದ್ದಾನೆ. ಗೈಸ್, ನಾನು ಮತ್ತೆ ಸಂಜೆ ನನ್ನ ಸಿಟಿಗೆ ಹೋಗ್ಬೇಕಾಗಿ ಬಂತು. ನಾನೇನೋ ಕೆಲಸ
ಕಾರಣ ಸಿಟಿಗೆ ಹೋಗ್ಬೇಕಾಗಿ ಬಂತು. ಹಾಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ, ಅದನ್ನು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ವೀಡಿಯೋ ಮಾಡ್ಕೊಂಡು ನಾನು ಹೊರಟೆ. ಅಂದವೇ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಎಷ್ಟೋ ಕಡೆ ಇವತ್ತು ಲೈಟ್ ಹಾಕಿರಲಿಲ್ಲ, ಏನಕ್ಕೆ ಅಂತ ಗೊತ್ತಿರಲಿಲ್ಲ. ತುಂಬ ಲೈಟ್ಗಳು ಕಡಿಮೆನೇ ಇತ್ತು. ಆದ್ರೂ ಆ ಲೈಟಿಂಗ್ಸ್ ಎಲ್ಲ ನೋಡಿ ಏನೋ ಒಂಥರ ಖುಷಿ ಆಗ್ತಿತ್ತು. ಸಕ್ಕದಾಗಿತ್ತು ಅಲ್ಲಿ ವ್ಯೂ ಎಲ್ಲ. ಆಲ್ಮೋಸ್ಟ್ ನಾನು ಹೋಗಬೇಕಾದ್ರೇ ಮತ್ತು ಬರಬೇಕಾದ್ರೆ ಎಲ್ಲ ನಾನು ಲೈಟಿಂಗ್ಸ್ ಎಲ್ಲೆಲ್ಲಿದೆ ಅಂತ ನೋಡಿಕೊಂಡು ಅದೇ ರೋಡಲ್ಲಿ ಹೋದೆ ನಾನು. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನೀವು ನೋಡ್ತಿದ್ದೀರಲ್ಲ, ಟ್ರೀಲೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದೆಲ್ಲ ಸುಮ್ಮನೆ ಎಲ್ಲ ಮಾಡೋಕ್ಕಾಗಲ್ಲ. ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ ಅನ್ನೋ ಥರ ಏನೋ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸಖತ್ ಕ್ಯೂಟಾಗಿತ್ತು. ನನಗಂತೂ ಸಖತ್ ಖುಷಿ ಅನ್ನಿಸ್ತು. ನಾನು ಬೇಜಾರೇ ಅನ್ನಿಸ್ಲಿಲ್ಲ. ಅಂದರೆ ಏನಕ್ಕಪ್ಪ ಇಷ್ಟೊತ್ತಲ್ಲಿ ಸಿಟಿಗೆ ಹೋಗ್ಬೇಕಿತ್ತ, ಇವಾಗ ಆಗಬೇಕಿತ್ತ ಈ ಕೆಲಸ ಅಂತ ಏನೂ ಅನ್ನಿಸ್ಲಿಲ್ಲ. ಅಷ್ಟು ಖುಷಿ ಇತ್ತು. ತುಂಬ ಚೆನ್ನಾಗಿತ್ತು. ಎಲ್ಲ ವೀಡಿಯೋ ಮಾಡ್ಕೊಂಡು ಹಾಗೆ ಹೋದೆ. ಇದು ನೋಡ್ತಿದ್ದೀರಲ್ಲ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲೈಟಿಂಗ್ಸಲ್ಲಿ, ನೀವು ನೋಡಿ. ಹಾಗೆ ನಮ್ಮ ಮೈಸೂರಿನಲ್ಲಿ ಇರುವಂಥವರು ಎಷ್ಟೋ ಜನ ಇದನ್ನು ಎಂಜಾಯ್ ಮಾಡಲ್ಲ. ಅಂದರೆ ದಸರಾ ನೋಡೋಕ್ಕಂತೂ ಆಗೋದೇ ಇಲ್ಲ ಬಿಡಿ, ತುಂಬ ಕ್ರೌಡ್ ಇರುತ್ತೆ. ಹಾಗಾಗಿ ನಮ್ಮ ಮೈಸೂರಲ್ಲಿರೋರು ತುಂಬ ಕಮ್ಮಿ ನೋಡೋದು. ಅಂದರೆ ಯಾವಾಗಲೂ 1 ಇಯರ್ ನೋಡಿರ್ತಾರೆ ಅಷ್ಟೇ, ತುಂಬ ಯಾವಾಗಲೂ ನೋಡೋಕ್ಕಾಗಲ್ಲ. ಆದರೆ ಹೊರ್ಗಡೆಯವರು ಇದನ್ನು ಬಂದು ತುಂಬ ಎಂಜಾಯ್ ಮಾಡ್ತಾರೆ. ಎಷ್ಟೋ ಜನ ಬಂದು ರೂಮ್ಗಳು ಮತ್ತು ಹೋಟೆಲೆಲ್ಲ ಮಾಡಿಕೊಂಡು ಎಷ್ಟೋ ದಿನ ಸ್ಟೇ ಇದ್ದು ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ನೋಡೋಕ್ಕೂ ಪುಣ್ಯ ಬೇಕು ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವ್ಯೂ. ನೈಟ್ ಹೋದ್ರೇ ಒಂಥರ ಖುಷಿ ಅನಿಸುತ್ತೆ. ತುಂಬ ಎಂಜಾಯ್ ಮಾಡ್ತಾರೆ ಎಲ್ಲರೂ. ಆ್ಯಕ್ಚುಲಿ ಮೈಸೂರಿನಲ್ಲಿ ಇರೋರಿಗಿಂತನೂ ಹೊರ್ಗಡೆ ಇರೋರೇ ಬಂದು ಇಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ದಯವಿಟ್ಟು ನನ್ನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.